ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದುಬಿಟ್ಟು ತುಂಬ ಸಿಂಪಲ್ಲಾಗಿ ಒಂದು ಡಿಸೈನ್ ಹಾಕ್ತಾ ಇದ್ದೀನಿ. ತುಂಬ ಈಸಿ, ಆರಾಮಾಗಿ ನೀವು ಹಾಕ್ಕೋಬೋದು. ಸೊ ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ರಾಣಿ ಪಿಂಕು, ಹಾಗೆ ಪಾಚಿ ಗ್ರೀನ್ ಇದೆ. ಸೊ ಕ್ಯಾಮ್ರಾದಲ್ಲಿ ಈ ರೀತಿ ಕಾಣ್ತಿದೆ. ಹಾಗೆ ಸಿಲ್ವರ್ ಕೂಡ ಇದೆ, ಗೋಲ್ಡ್ ಇದೆ. ಸೊ ಬಿಗ್ ಬಾರ್ಡರ್ ಸ್ಯಾರಿ ಅಂತಲೇ ಹೇಳ್ಬೋದು. ಇದಕ್ಕೆ ನಾನು ತುಂಬ ಸಿಂಪಲ್ಲಾಗಿ ಡಿಸೈನ್ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಆದರೂ ಕೂಡ ನಡೆಯುತ್ತೆ. ಸೊ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕೋಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಸೊ ಇಲ್ಲಿ ನಾನು ಸ್ವಲ್ಪ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಈ ಡಿಸೈನ್ ಆಲ್ರೆಡಿ ನಾನು ಫಸ್ಟ್ ನೀವು ಸ್ಟಾರ್ಟಿಂಗಲ್ಲಿ ಏನಾದರೂ ಹಾಕೋಂಗಿದ್ರೆ 2 ಲಾಕನ್ನು ಮಾಡ್ಕೊಳ್ಳಿ. 2 ಲಾಕನ್ನು ಮಾಡ್ಕೊಂಬಿಟ್ಟು 4 ಚೈನ್ನ ಮಾಡಿಕೊಂಡು 4 ಚೈನ್ ಮಾಡ್ಕೊಂಡ್ಮೇಲೆ ಈ ರೀತಿ 4 ಚೈನ್ನ ಮಾಡ್ಕೊಳ್ಳಿ. 4 ಚೈನ್ ಹಾಕಿದ ಮೇಲೆ ನೋಡಿ, ಈ ರೀತಿ 4 ಚೈನ್ ಹಾಕಿಬಿಟ್ಟು ಬೀಡನ್ನ ಹಾಕಿದ್ದೀನಿ. ಸೊ ಇದು ಕೂಡ 4 ಚೈನ್ ಅಂದ್ಕೊಂಡ್ಬಿಟ್ಟು 4 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಒಂದು ಮಣಿನ ಹಾಕಿದ್ದೀನಿ. ಒಂದು ಮಣಿ ಹಾಕಿಬಿಟ್ಟು ಈ ಬೀಡು ಎಲ್ಲಿಗೆ ಬರುತ್ತೆ ನೋಡ್ಕೊಂಡ್ಬಿಟ್ಟು ಬೀಡನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಲಾಕ್ ಹಾಕಿದ ಮೇಲೆ ಒಂದು ಚೈನ್ ಮಾಡ್ಕೊತಾ ಇದ್ದೀನಿ. ಒಂದು ಚೈನ್ ಮಾಡ್ಕೊಂಬಿಟ್ಟು ಮಣಿ ತೋರಿಸಿದಂತ ಹೇಳಿದ್ನಲ್ವ, ಸೊ ಇಲ್ಲಿ ನಾನು ಗೋಲ್ಡ್ ಕಲರ್ ಇರುವಂಥದ್ದು ಮೀಡಿಯಮ್ ಸೈಜ್ ಇರುವಂಥ ಬೀಡನ್ನ ತೊಗೊಂಡಿದ್ದೀನಿ. ಈ ಬೀಡ್ ಕೂಡ ಇದಕ್ಕೆ ಹಾಕಿಬಿಟ್ಟು ಈ ಬೀಡ್ ಲಾಕ್ ಮಾಡ್ತಾಯಿದ್ದೀನಿ. ಈ ಬೀಡ್ ಲಾಕ್ ಹಾಕಿದ ಮೇಲೆ ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಇಲ್ಲೇನು ಬೀಡ್ ಲಾಕ್ ಮಾಡಿದ್ದೀವಲ್ವ, ಇದರ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಎಡರಲ್ಲಿ ಬಂದು ಡಬಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಮತ್ತು ಇದೇ ಬೀಡ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು ಎಡರಲ್ಲಿ ಬಂದು ಮತ್ತು ಎಡರಲ್ಲಿ ಒಂದು 2 ಡಬಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. 2 ಡಬಲ್ ಕ್ರೋಶೆ ಹಾಕಿದ ಮೇಲೆ ಸೇಮ್ ನಾನೀಗ 3 ಚೈನ್ ಮಾಡ್ಕೊತಾ ಇದ್ದೀನಿ. 2 ಡಬಲ್ ಕ್ರೋಶೆ ಹಾಕಿ 3 ಚೈನ್ ಹಾಕಿದ ಮೇಲೆ ಇಲ್ಲೇ ನಾವು 2 ಡಬಲ್ ಕ್ರೋಶೆ ಹಾಕಿದ್ವಲ್ವ, ಇದ್ರ ಗ್ಯಾಪಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ಈ ರೀತಿ ತಗೊಂಡು ಈ ಒಂದು 3 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಪಿಕಾಟ್ ಅನ್ನೋದು ರೆಡಿ ಆಗುತ್ತೆ. ಮತ್ತು ಈಗ ಬಂದು 2 3 ಮತ್ತು 3 ಚೈನ್ ಹಾಕ್ಕೊಂಡಿದ್ದೀನಿ. ಮತ್ತು ಈ 3 ಚೈನ್ ಹಾಕ್ಕೊಂಬಿಟ್ಟು ಮಿಸ್ ಆಯಿತು ದಾರ ಸ್ವಲ್ಪ, ಮತ್ತು 3 ಚೈನ ಮಾಡ್ಕೊತಾ ಇದ್ದೀನಿ. ಈ ಒಂದು 3 ಚೈನು ಇದೇ ಒಂದು ಡಬಲ್ ಕ್ರೋಶದಲ್ಲಿ ನೀಡಲ್ನ ಹಾಕಿ ಮತ್ತು ಈ ಒಂದು 3 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು 3 ಚೈನ್ ಮತ್ತು ಈ ಥ್ರೆಡ್ ಇದೇ ಒಂದು ಡಬಲ್ ಕ್ರೋಶದಲ್ಲಿ ಈ ರೀತಿ 3 ಟೈಮ್ 3 ಚೈನ್ನ ಮಾಡ್ಕೊಂಬಿಟ್ಟು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಲಾಕ್ ಹಾಕಿದ ಮೇಲೆ ನೋಡಿ, ಒಂದು ಪುಟ್ಟದಾದಂಥ ಫ್ಲವರ್ ಥರ ಡಿಸೈನ್ ಅನ್ನೋದು ರೆಡಿ ಆಗುತ್ತೆ. ಮತ್ತು ಈಗ ಸ್ವಲ್ಪ ದಾರ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ತೊಗೊತಾ ಇದ್ದೀನಿ. ಮತ್ತು ಒಂದು ಬೀಡ್ಸ್ನ ತೊಗೊಂಬಿಟ್ಟು ಈ ಬೀಡ್ ಲಾಕ್ ಏನು ಮಾಡ್ತಾಯಿಲ್ಲ ನಾನಿಲ್ಲಿ. ಮತ್ತು ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಇದೇ ಬೀಡ್ ಒಳಗಡೆ ಇಲ್ಲೇನು ಫಸ್ಟ್ ನಾವು ಡಬಲ್ ಕ್ರೋಶೆ ಹಾಕಿದ್ವಲ್ವ, ಇದ್ರ ಒಳಗಡೆನೆ ಮತ್ತೆ ನೀಡಲ್ನ ಹಾಕಿ ದಾರನ ತಂದು ಎಷ್ಟು ಲೆಂತ್ ಇದೆ ನೋಡ್ಕೊಳ್ಳಿ. ಡಿಸೈನ್ ಹಾಕಿರೋದು ಅಷ್ಟು ಲೆಂತಲ್ಲಿ ದಾರನ ಎಳ್ಕೊಂಬಿಟ್ಟು ಎಡಲ್ಲಿ ಒಂದನ್ನು ಮಾಡಿಕೊಂಡು ಎಡಲ್ಲಿ ಒಂದನ್ನು ಮಾಡಿಕೊಂಡು ಡಬಲ್ ಕ್ರೋಶೆನ ಹಾಕ್ಕೋಬೇಕಾಗುತ್ತೆ. ಈ ರೀತಿ ಡಬಲ್ ಕ್ರೋಶೆ ಹಾಕಿದ ಮೇಲೆ ಮತ್ತೆ ಈಗ ಎಲ್ಲಿಗೆ ಬರುತ್ತಲ್ಲಿ ನೋಡಿ, ಈ ಡಿಸೈನ್ನ ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಪುಟ್ಟದಾಗಿ ಪಿಕಾಟ್ ಅಂತಲೂ ಅಂದ್ಕೋಬೋದು, ಪುಟ್ಟ ಫ್ಲವರ್ ಡಿಸೈನ್ ಅಂತ ಅಂದ್ಕೊಬೋದು. ಕ್ರಾಸಲ್ಲಿ ಈ ರೀತಿ ಕಾಣಿಸುತ್ತೆ. ಸೊ ಈ ರೀತಿ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡ್ಕೊತಾ ಇದ್ದೀನಿ. ಮತ್ತು ಈಗ ಇನ್ನೂ ಒಂದು ಬೀಡನ್ನ ಹಾಕ್ತಾಯಿದ್ದೀನಿ. ಈ ರೀತಿ ಬೀಡ್ ಹಾಕ್ಬಿಟ್ಟು
ಬೀಡ್ ಲಾಕ್ನ ಮಾಡಿ ಮತ್ತೆ ಒಂದು ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಮತ್ತು ನೀಡಲ್ ಮೇಲೆ ದಾರನ ಸುತ್ಕೊತಾ ಇದ್ದೀನಿ. ಇಲ್ಲಿ ನಾವು ಡಿಸೈನ್ ಲಾಕ್ ಮಾಡಿದ್ದೀವಲ್ವ, ಈ ರೀತಿ ಲಾಕ್ ಕಾಣಿಸ್ತಾ ಇದೆ ನೋಡಿ. ಈ ಒಂದು ಲಾಕಲ್ಲಿ ಮತ್ತೆ ನಾನು ಡಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ಮತ್ತು ಒಂದು ಡಬಲ್ ಕ್ರೋಶೆ, ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. ಮತ್ತು ಇದರ ಒಳಗಡೆ ಹೋಗಿ ದಾರನ ತಂದು ಎರಡರಲ್ಲಿ ಒಂದು ಈ ರೀತಿ ಮತ್ತು 2 ಡಬಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ. 2 ಡಬಲ್ ಕ್ರೋಶ ಹಾಕಿದ ಮೇಲೆ ಸೇಮ್ 3 ಚೈನ ಮಾಡ್ಕೊತಾ ಇದ್ದೀನಿ. 3 ಚೈನ ಮಾಡ್ಕೊಂಬಿಟ್ಟು ಇದೇ ಒಂದು ಡಬಲ್ ಕ್ರೋಶದಲ್ಲಿ ಮತ್ತೆ ಸೇಮ್ ಈ ಒಂದು 3 ಚೈನ್ನ ಲಾಕ್, ಮತ್ತು 3 ಚೈನ್, ಮತ್ತು ಈ ಒಂದು 3 ಚೈನ್ ಈ ಒಂದು ಡಬಲ್ ಕ್ರೋಶದಲ್ಲಿ ಕೂಡ ಮತ್ತೆ ಲಾಕ್, ಮತ್ತು 3 ಚೈನ್, ಮತ್ತು 3 ಚೈನ್ ಹಾಕಿಬಿಟ್ಟು ಇದೇ ಒಂದು ಡಬಲ್ ಕ್ರೋಶದಲ್ಲಿ ಲಾಕ್. ಈ ಥರ 3 ಟೈಮ್ ಮಾಡಿಕೊಂಡ್ರೆ ಈ ರೀತಿ ಫ್ಲವರ್ ಅನ್ನೋದು ರೆಡಿಯಾಗುತ್ತೆ. ಈ ರೀತಿ ಪಿಕೋಟ್ ಹಾಕಿದ ಮೇಲೆ ಸ್ವಲ್ಪ ಮತ್ತೆ ದಾರನ ಮೇಲೆ ಮಾಡಿಕೊಂಡು ಮತ್ತು ಒಂದು ಚಿಕ್ಕ ಸೈಜ್ ಇರುವಂಥದ್ದು ಮತ್ತು ಒಂದು ಮಣಿನ ತೊಗೊತಾ ಇದ್ದೀನಿ. ಸೇಮು ಮತ್ತೇನು ಮಣಿ ಏನು ಚೇಂಜ್ ತೊಗೊಂಡಿಲ್ಲ, ಅದೇ ಮಣಿನೇ ತೊಗೊಂಡಿದ್ದೀನಿ. ಈಗ ಬೀಡ ಹಾಕಿದ ಮೇಲೆ ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಇದ್ರ ಒಳಗಡೆ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಒಂದು ಡಬಲ್ ಕ್ರೋಶೆ ಹಾಕಿದ ಮೇಲೆ ಎಲ್ಲಿಗೆ ಬರುತ್ತಲ್ಲಿ ನೋಡಿ ಕರೆಕ್ಟಾಗಿ ಬಟ್ಟೆಗೆ ನೀಡಲ್ನ ಹಾಕಿ ಈ ಒಂದು ಡಿಸೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಎರಡೆರಡು ಡಿಸೈನ್ ಅನ್ನೋದು 2 ಆಚುಗಳನ್ನ ಹತ್ತದಲ್ಲೇ ಹಾಕಿಬಿಟ್ಟು ಈಗ ನಾನು ಕುಚ್ಚು ಕಟ್ಟೋದಕ್ಕೆ 4 ಚೈನ್ನ ಮಾಡ್ಕೊತಾ ಇದ್ದೀನಿ. 4 ಚೈನ್ನ ಮಾಡ್ಕೊಂಬಿಟ್ಟು ಈ ಒಂದು 4 ಚೈನ್ ಎಲ್ಲಿಗೆ ಬರುತ್ತಲ್ಲಿ ನೋಡಿ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 4 ಚೈನ್ ಹಾಕಿ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಸ್ವಲ್ಪ ದಾರ ಮೇಲೆ ಮಾಡಿಕೊಂಡು ಮತ್ತೆ ಈಗ ಒಂದು ಬೀಡನ್ನ ತೊಗೊಂಡ್ಬಿಟ್ಟು ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಬೀಡ್ ಲಾಕ್ ಮಾಡಬೇಕಾಗುತ್ತೆ. ಈ ರೀತಿ ಬೀಡ್ ಲಾಕ್ ಹಾಕಿದ ಮೇಲೆ ಒಂದು ಚೈನ್ ಹಾಕ್ಕೊಂಡಿದ್ದೀನಿ. ಒಂದು ಚೈನ್ ಹಾಕ್ಕೊಂಡ್ಬಿಟ್ಟು ಮತ್ತೆ ಒಂದು ಬೀಡನ್ನ ತೊಗೊಂಡ್ಬಿಟ್ಟು ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ ಮತ್ತು ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಇಲ್ಲೇನು ಬೀಡ್ ಲಾಕ್ ಮಾಡಿದ್ವಲ್ವ ಇದರೊಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡ್ಬಿಟ್ಟು ಎರಡರಲ್ಲಿ ಒಂದು ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಇದ್ರ ಒಳಗಡೆ ಹೋಗಿ ನೀಡಲ್ ಮೇಲೆ ದಾರ ತೊಗೊಂಡ್ಬಿಟ್ಟು ಎರಡರಲ್ಲಿ ಒಂದನ್ನು ಮಾಡಿಕೊಂಡು ಮತ್ತು ಎರಡರಲ್ಲಿ ಒಂದು ಮಾಡಿ ಈ ರೀತಿ 2 ಟೈಮ್ ಡಬಲ್ ಕ್ರೋಶೆಗಳನ್ನ ಹಾಕಿದ ಮೇಲೆ 3 ಚೈನ್ನ ಮಾಡ್ಕೊತಾ ಇದ್ದೀನಿ. 3 ಚೈನ್ನ ಮಾಡ್ಕೊಂಬಿಟ್ಟು ಈ 2 ಡಬಲ್ ಕ್ರೋಶೆ ಈ ಕಡೆ ಹಾಗೆ ಈ ಕಡೆ ಒಂದು ಡಬಲ್ ಕ್ರೋಶೆ ಮಧ್ಯದಲ್ಲಿ ನೀಡಲ್ನ ಹಾಕಿದರೆ ಈ ರೀತಿ ದಾರನ ತೆಗೆದುಬಿಟ್ಟು ಈ ಒಂದು 3 ಚೈನ್ನ ಲಾಕ್ ಮಾಡ್ಕೊಳ್ಳೋದು. ತುಂಬ ಈಸಿಯಾಗಿ ಹಾಕೋಬೋದು. ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಪುಟ್ಟದಾಗಿರುವಂಥ ಡಿಸೈನು ಎರಡೆರಡು ಆಚೆ ಹತ್ತಿರದಲ್ಲಿ ಹಾಕಿಬಿಟ್ಟು ಕುಚ್ಚನ್ನ ಹಾಕೋಬೋದು. ವಿದೌಟ್ ಕುಚ್ಚು ಹಾಕಿದರೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ಸೊ ಕಸ್ಟಮರ್ ಬಂದು ಕುಚ್ಚು ಕೇಳಿದ್ರು, ಹಂಗಾಗಿ ನಾನು ಇಲ್ಲಿ ಎರಡೆರಡು ಆಚೆಗಳನ್ನ ಹತ್ತಿರದಲ್ಲಿ ಹಾಕಿ ಕುಚ್ಚಿಗೆ 4 ಚೈನ್ನ ಮಾಡ್ಕೊಂಡಿದ್ದೀನಿ. ನಿಮಗೇನಾದರೂ ಕುಚ್ಚು ಇಷ್ಟ ಇಲ್ಲ ಅಂದರೆ ಈ ಡಿಸೈನ್ನ ನೀವು ಎಲ್ಲೂ ಏನು ಗ್ಯಾಪು ಕೊಡದೆ ಕಂಟಿನ್ಯೂ ಆಗಿ ಸ್ಯಾರಿ ಫುಲ್ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕುಚ್ಚಿಲ್ದೇನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನು. ಸೊ ಈ ರೀತಿ ಲಾಕ್ ಹಾಕಿದ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಏನಿಲ್ಲ ಫ್ರೆಂಡ್ಸ್, ಮತ್ತು ಸೀದಾ ಒಂದು ಮಣಿನ ತೊಗೊತಾ ಇದ್ದೀನಿ. ಫಸ್ಟಲ್ಲಿ ಆ ಥರ ಲಾಕ್ ಮಾಡಿ ಒಂದು ಚೈನ್ ಹಾಕಿಬಿಟ್ಟು ಬೀಡ್ ತೊಗೊಂಡಿದ್ದೆ. ಬಟ್ ಇಲ್ಲಿ ಮಾತ್ರ ಇಲ್ಲೇ ನಾವು ಲಾಕ್ ಮಾಡಿದ್ವಲ್ಲ ಇದ್ರ ಒಳಗಡೆಯಿಂದನೇ 2ನೇ ಆಚೆ ಅನ್ನೋದು ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 2 ಚೈನ್ ಹಾಕಿಬಿಟ್ಟು ಇಲ್ಲೇನು ಲಾಕ್ ಮಾಡಿದ್ವಲ್ಲ ಇದ್ರೊಳಗಡೆನೆ ಮತ್ತೆ 2 ಡಬಲ್ ಕ್ರೋಶನ ಹಾಕ್ಕೊಂಬಿಟ್ಟು ಸೇಮ್ ಡಿಸೈನ್ ಅನ್ನೋದು ಸ್ಯಾರಿ ಫುಲ್ಲಾಗಿ ಕಂಟಿನ್ಯೂ ಆಗಿ ಹಾಕ್ತಾ ಇದ್ದೀನಿ. ಈ ರೀತಿ ಬರುತ್ತೆ. 2 ಡಬಲ್ ಕ್ರೋಶೆ ಹಾಕಿದ್ಮೇಲೆ ಸೇಮ್ ಪಿಕಾಟ್ ಲಾಕ್ ಮಾಡ್ಕೊತ ಡಿಸೈನ್ ಅನ್ನೋದು ಈ ರೀತಿ ಕಾಣಿಸ್ತಾ ಇದೆ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಕುಚ್ಚಿಲ್ಲದೆ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕಂಟಿನ್ಯೂ ಆಗಿ ನೋಡಿ ಈ ರೀತಿ ಕಂಟಿನ್ಯೂ ಆಗಿ ಡಿಸೈನ್ ಹಾಕ್ಕೊಂಡೋದ್ರೂ ಕೂಡ ಸೀರೆಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ.
ಸೊ ಈ ರೀತಿ ಮಣಿ ನಿಮಗೆ ಬೇಡ ಅಂದರೆ ಥ್ರೆಡ್ ವರ್ಕ್ ಕೂಡ ನೀವು ಮಾಡ್ಕೋಬೋದು. ಇಲ್ಲಿ ಒಂದು ಮಣಿನ ಹಾಕಿಲ್ಲ ನಾನು, ಜಸ್ಟ್ ನಿಮಗೆ ತೋರಿಸೋಕ್ಕೋಸ್ಕರ ಅಷ್ಟೇ. ಇದನ್ನು ತೆಗಿತೀನಿ ನಾನು, ತೆಗೆದ್ಬಿಟ್ಟು ಡಿಸೈನ್ ಮತ್ತೆ ಕಂಟಿನ್ಯೂ ಆಗಿ ಸೇಮ್ ಹಾಕ್ತೀನಿ. ಇಲ್ಲಿ ಒಂದು ನೋಡಿ ಈ ರೀತಿ ಬೀಡ್ ಇಲ್ಲದೇನೂ ಕೂಡ ಲಾಕ್ ಮಾಡಿದ್ರೆ ಇಲ್ಲಿ 2 ಬೀಡ್ಸು, ಇಲ್ಲಿ 2 ಬೀಡ್ಸ್ ಕಾಣಿಸುತ್ತೆ. ಸೊ ಈ ರೀತಿ ಬರುತ್ತೆ. ಸೊ ಸ್ಯಾರಿ ಫುಲ್ ಹಾಕ್ತೀನಿ ನಾನು. ಸ್ಯಾರಿ ಫುಲ್ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಕೂಡ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಈ ಡಿಸೈನ್ ಅಂತ ಹೇಳಿಬಿಟ್ಟು. ಡಿಸೈನ್ ಎಲ್ಲ ಕಂಪ್ಲೀಟಾಗಿ ಹಾಕಿಬಿಟ್ಟು ಕುಚ್ಚು ಹಾಕಿದ್ದೀನಿ. ಕುಚ್ಚು ಹಾಕಿದ ಮೇಲೆ ಡಿಸೈನಿನ ಫೈನಲ್ ಲುಕ್ ಬಂದು ಈ ಥರ ಕಾಣಿಸ್ತಾ ಇದೆ. ತುಂಬ ವೆರೈಟೀಸಲ್ಲಿ ಕ್ರಾಸಲ್ಲಿ ನೀವು ಹಾಕೋಬೋದು ಫ್ರೆಂಡ್ಸ್. ಮಾಮೂಲಾಗಿ ಹಾಕಿರುವಂಥ ಕ್ರಾಸ್ ಡಿಸೈನ್ಗಿಂತ ಈ ಡಿಸೈನು ಸ್ವಲ್ಪ ಡಿಫ್ರೆಂಟಾಗಿ ಬಂದಿದೆ. ಸೊ ಈ ರೀತಿ ಪಿಕೋಟ್ ಹಾಕಿ ಕ್ರಾಸಲ್ಲಿ ಹಾಕಿರುವಂಥ ಕ್ರೋಶಾ ಡಿಸೈನು. ಸೊ ಕ್ಯಾಮ್ರಾದಲ್ಲಿ ಬಂದು ಈ ರೀತಿ ಕಾಣಿಸ್ತಾ ಇದೆ, ಬಟ್ ಎದುರುಗಡೆ ಗೊತ್ತಾಗುತ್ತೆ ಇದ್ರ ವರ್ಕ್ ಯಾವ ರೀತಿ ಇದೆ ಅಂತ. ಎದುರುಗಡೆ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ, ನೀಟ್ ಫಿನಿಶಿಂಗ್ ಆಗಿ ಈ ರೀತಿ ಪಿಕೋಟ್ಸ್ ಅನ್ನೋದು ಎದುರುಗಡೆ ತುಂಬ ಚೆನ್ನಾಗಿ ಕಾಣುತ್ತೆ ವರ್ಕ್ ಅಂತಲೇ ಹೇಳ್ಬೋದು. ಈ ರೀತಿ ಎರಡೆರಡು ಆರ್ಚ್ಗಳನ್ನ ಹತ್ತಿರದಲ್ಲೇ ಹಾಕಿಬಿಟ್ಟು ಈ ಒಂದು ಡಿಸೈನ್ನ ಹಾಕಿದ್ದೀನಿ. ಸೊ ಇಲ್ಲಿ ಒಂದು ಬೀಡ್ ಇಲ್ಲದೆ ಇದು ಒಂದು ಸ್ಕಿಪ್ ಮಾಡಿದ್ರೆ ಈ ರೀತಿ ದೂರದಿಂದ 2 ಲೈನಲ್ಲಿ ಬೀಡ್ಸ್ ಕಾಣಿಸ್ತಾ ಇರೋಂಥ ಲುಕ್ ಅನ್ನೋದು ಕಾಣುತ್ತೆ ಡಿಸೈನ್ ಬಂದುಬಿಟ್ಟು. ಇದಕ್ಕೆ ನಾನು ಕುಚ್ಚು ಬಂದು ಗ್ರೀನ್ ಕಲರಲ್ಲಿ ಹಾಗೆ ಗೋಲ್ಡ್ ಹಾಕಿದ್ದೀನಿ. ಸೊ ಸ್ಯಾರಿಯಲ್ಲಿ ಸಿಲ್ವರ್ ಇತ್ತು, ಬಟ್ ಇಲ್ಲಿ ಸಿಲ್ವರ್ ಬಳಸಿಲ್ಲ, ಬಟ್ ಸಿಲ್ವರ್ ಚೆರಿ ಥ್ರೆಡ್ಡಿಂದ ನಾನು ಕುಚ್ಚು ಅನ್ನೋದು ಸುತ್ತಿದ್ದೀನಿ. ಸೊ ಈ ರೀತಿ ಇದೆ ಡಿಸೈನ್ ಅನ್ನೋದು. ತುಂಬ ಬೇಗ ಹಾಕ್ಕೋಬೋದು ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ. ಸೊ ಒಂದೇ ಕಲರಲ್ಲಿ ಡಿಸೈನ್ ಹಾಕು, ಒಂದು ಕಲರಲ್ಲೂ ಕೂಡ ಕುಚ್ಚನ್ನ ಹಾಕ್ಕೊಂಡ್ರು ಕೂಡ ಲುಕ್ ವೈಸ್ ಅನ್ನೋದು ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ಪ್ರೈಸ್ ಬಂದುಬಿಟ್ಟು 300-350 ರುಪೀಸ್ ತೊಗೋಬೋದು. ನೋಡಿ, ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ. ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಈ ಒಂದು ಸಿಂಪಲ್ಲಾಗಿ ಕಾಣುವಂಥ ಕ್ರೋಶಾ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.